ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ. ನಿಮ್ಮೆಲ್ಲರಿಗೂ ನಮ್ಮ ಎಪಿ ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದೆರಡು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಹಾಗೆ ನನಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಯತ್ನದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ರಾಯರ ಬಗ್ಗೆ ಒಂದು ಶ್ಲೋಕ ಹೇಳ್ಬಿಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನನೇ ಎನ್ನುತ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರು ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ಹಾಗೆ ಅವರು ಹಿಂದೂ ಧರ್ಮದ ಪ್ರಮುಖ ಸಂತರು ಅಂತ ಹೇಳ್ಬೋದು. ಹಾಗೆ ದ್ವೈತ ಸಿದ್ಧಾಂತದ ಪ್ರಮುಖ ಪ್ರವರ್ತಕರಾಗಿದ್ರಂತೆ ಅವರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತುಂಬಾ ಭಕ್ತಿಯಿಂದ ವಿಷ್ಣು ದೇವರನ್ನ ನಂಬ್ತಾ ಇದ್ರಂತೆ. ಹಾಗೆ ಅವರು ಈ ಮಧ್ವಾಚಾರ್ಯರ ಹಿಂಬಾಲಕರಾಗಿದ್ರಂತೆ ನೋಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಹಲವಾರು ಜೀವನ ಶೈಲಿ ಹಾಗೆ ಅವರ ಕಥೆಗಳು ಆಗಿನ ಕಾಲದಲ್ಲೇ ಈ ಹಲವಾರು ಭಕ್ತರಿಗೆ ಸ್ಫೂರ್ತಿದಾಯಕವಾಗಿತ್ತಂತೆ. ಹೌದು, ಈಗಲೂ ಕೂಡ ನಮಗೆ ಅಷ್ಟೇ ಅವರ ಮೇಲೆ ಭಕ್ತಿ ಇದೆ. ರಾಯರಂದರೆ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ವಿನಯ ಇದೆ. ಅವರ ಜೀವನ ಶೈಲಿ ಹಾಗೆ ಅವರ ಕಥೆಗಳು ನಮಗೂ ಕೂಡ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತೀನಿ, ಹೌದಲ್ವಾ? ಇವಾಗ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆ ಬಗ್ಗೆ ನೋಡೋಣ ಬನ್ನಿ. ನಮ್ಮ ರಾಯರು ಜನಿಸಿದ್ದು 1595 ಬೃಂದಾವನದಲ್ಲಿ. ಹಾಗೆ ಅವರ ಬಾಲ್ಯದ ಹೆಸರು ಬಂದ್ಬಿಟ್ಟು ಶ್ರೀ ವೆಂಕಟನಾಥ ಅಂತ. ಹಾಗೆ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ವೇದಶಾಸ್ತ್ರಗಳಲ್ಲಿ ಪ್ರವೀಣರಾಗಿರ್ತಾರೆ. ನಮ್ಮ ರಾಯರು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಅಂತ ಹೇಳ್ತೀನಿ ನೋಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಅವರ ಭಾವನವರಾದ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹಾಗೆ ನಂತರ ಅವರು ಈ ಕುಂಭಕೋಣದಲ್ಲಿ ಶ್ರೀ ಸುಧೀಂದ್ರ ತೀರ್ಥದಲ್ಲಿ ದ್ವೈತ ಸಿದ್ಧಾಂತವನ್ನು ಅಭ್ಯಾಸ ಮಾಡ್ತಾರೆ. ನಂತರ ಮುಂದೆ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಅವರ ಸನ್ಯಾಸತ್ವದ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಬನ್ನಿ ನೋಡೋಣ. ನಮ್ಮ ವೆಂಕಟನಾಥ ಅವರು ಅಂದರೆ ನಮ್ಮ ರಾಯರು ಸರಸ್ವತಿ ಎಂಬುವ್ರನ್ನ ಮದುವೆ ಆಗಿರ್ತಾರೆ. ಹೌದು, ನೀವೆಲ್ಲ ಕೇಳ್ಬೋದು ನಮ್ಮ ರಾಯರು ಸನ್ಯಾಸಿಗಳಲ್ವಾ ಅಂತ. ಹೌದು, ಸನ್ಯಾಸತ್ವ ಸ್ವೀಕರಿಸೋಕ್ಕೂ ಮುಂಚೆ ಅವರು ಈ ಸರಸ್ವತಿ ಅನ್ನೋರನ್ನ ಮದುವೆ ಆಗಿರ್ತಾರೆ. ಹಾಗೆ ಅವ್ರಿಗೆ ಒಬ್ಬ ಮಗನೂ ಕೂಡ ಇರ್ತಾನೆ. ನಂತರ ಅವರು ತನ್ನ ಮಗ ಹಾಗೆ ಹೆಂಡತಿನ ಬಿಟ್ಬಿಟ್ಟು ಸಂಸಾರತ್ವವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಹಾಗೆ ಅವರಿಗೆ ಈ ರಾಘವೇಂದ್ರ ತೀರ್ಥರಂದು ಹೆಸರು ಪಡ್ಕೊಳ್ತಾರೆ ನೋಡಿ. ಈಗ ನಾವು ಮಂತ್ರಾಲಯದಲ್ಲಿರುವ ಬೃಂದಾವನದ ಬಗ್ಗೆ ನೋಡೋಣ ಬನ್ನಿ. ನಮ್ಮ ರಾಯರು 1671ರಲ್ಲಿ ಮಂತ್ರಾಲಯದಲ್ಲಿರುವ ಬೃಂದಾವನವನ್ನು ಪ್ರವೇಶಿಸ್ತಾರೆ. ಹಾಗೆ ಅವರು ಅಲ್ಲಿಯೇ ಜೀವಂತ ಸಮಾಧಿಯಾಗ್ತಾರೆ. ಈಗಲೂ ಕೂಡ ಸಾವಿರಾರು ಭಕ್ತರು ಬೃಂದಾವನಕ್ಕೆ ಭೇಟಿ ನೀಡಿ ರಾಯರಿಗೆ ಪೂಜೆ ಸಲ್ಲಿಸ್ತಾರೆ. ನಮ್ಮ ರಾಯರ ಮಹಿಮೆಗಳ ಬಗ್ಗೆ ಹೇಳೋದಾದರೆ, ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಹಲವಾರು ಪವಾಡಗಳನ್ನ ಮಾಡ್ತಾ ಇದ್ರಂತೆ. ಹಾಗೆ ಅವರು ರೋಗಿಗಳನ್ನ ಗುಣಪಡಿಸ್ತಾ ಇದ್ರಂತೆ, ಕಷ್ಟದಲ್ಲಿದ್ದವ್ರನ್ನ ಉದ್ಧಾರ ಮಾಡ್ತಾ ಇದ್ರಂತೆ. ಹಾಗೆ ಅವರ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದ್ರು, ಪೂರೈಸ್ತಾ ಇದ್ರು ಅಂತ ನಂಬಲಾಗುತ್ತೆ. ಅವರು ದ್ವೈತ ಸಿದ್ಧಾಂತವನ್ನು ಬೋಧಿಸಿದ್ರು. ಇದು ವಿಷ್ಣುನೇ ಸರ್ವೋಚ್ಚ ದೇವನೆಂದು ಪ್ರತಿಪಾದಿಸುತ್ತೆ. ಹಾಗೆ ಹಲವಾರು ಭಕ್ತರ ನಂಬಿಕೆ ಏನಂದರೆ, ಈಗಲೂ ಕೂಡ ನಮ್ಮ ರಾಯರು ನಮ್ಮ ಭಕ್ತರ ಪಾಲಿಗೆ ರಕ್ಷಕನೆಂದು ನಂಬ್ತಾರೆ. ಈಗಲೂ ಹಲವಾರು ಸಾವಿರಾರು ಲಕ್ಷಾಂತರ ಭಕ್ತರು, ಕೋಟ್ಯಾಂತರ ಭಕ್ತರು ಬೃಂದಾವನಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಅವರ ಇಷ್ಟಾರ್ಥಗಳನ್ನು, ಕಷ್ಟಗಳನ್ನು ಹೇಳ್ಬಿಟ್ಟು ರಾಯರಿಗೆ ಪೂಜೆ ಸಲ್ಲಿಸಿ ಬರ್ತಾರೆ. ಯಾರಿಗೆಲ್ಲ ನಮ್ಮ ರಾಯರಂದರೆ ಅಷ್ಟೇ ಭಕ್ತಿ ಇದೆಯೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ರಾಯರೇ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಬೃಂದಾವನಕ್ಕೆ ಭೇಟಿ ನೀಡಿದ್ದೀರಾ, ಅಲ್ಲಿ ಏನೆಲ್ಲ ಇದೆ, ಹಾಗೆ ಅಲ್ಲಿ ಹೋದರೆ ಎಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.